ಎಲ್ರಿಗೂ ನಮಸ್ಕಾರ. ನಮ್ಮ ಮತ್ತೊಂದು ರೈಡ್ಗೆ ಸ್ವಾಗತ. ಇವತ್ತು ನಾವು ಇಲ್ಲಿ ಹೊಂಟಿದ್ವಪ್ಪ ಅಂದ್ರೆ ಕೇರಳ ಹೊಂಟಿದ್ವಿ. ಅದಕ್ಕೆ ಯಾರು ಹೊಂಟಿದ್ವು ಅಂದ್ರೆ ಹೋಸಲ ಕೇರಳದಾಗ ಯಾರು ಹೊಂಟಿದ್ವಲ್ಲ, ನಮ್ಮ ಮೂವರಿದ್ದೆಲ್ಲ ಮತ್ತೆ ಸೇಮ್ ಗ್ರೂಪೇ ಮತ್ತು ಸೇಮ್ ಕೇರಳಕ್ಕೆ ಹೊಂಟಿದ್ವು. ಬಟ್ ಕೇರಳ ಪೂರ ಎಕ್ಸ್ಪ್ಲೋರ್ ಮಾಡಲ್ಲ. ಸೊ ಬಾರ್ಡರ್ದಾಗ ಒಂದೊಂದು ಟೆಂಪಲ್ ಅದ, ಶಿವ ಟೆಂಪಲ್ ಅಂತೇಳಿ ಆ ಟೆಂಪಲ್ಗೆ ಹೊಂಟಿದ್ವಿ. ಅದು ಮುಗಿಸ್ಕೊಂಡು ಆಮ್ಯಾಗ ಮೈಸೂರು ಸುತ್ತಮುತ್ತ ಕವರ್ ಮಾಡ್ಬೇಕು ಅಂತ ಹೊಂಟಿದ್ದೆವು. ಬರ್ರಿ. ನಾನು ಆಕ್ಚುಲಿ ಸಿಂದಿಗಿದಾಗಿದ್ದೀನಿ. ಈಗ ಸಿಂದಿಗಿಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ ನಾ ಕ್ಯಾಮ್ರಾ ತೊಗೊಂಬಂದಿದ್ದೆ ಊರನ್ನ, ನಮ್ಮ ಆಕಾಶ್ ಒಂದು. ಬಟ್ ಮೈಕ್ ಇದ್ದೀವಲ್ಲ, ಇಲ್ಲಿ ಬಂದು ನಮ್ ಲಕ್ಕಿ ಹತ್ರ ಮೈಕ್ ಇಸ್ಕೊಂಡು ಮೈಕ್ ಕನೆಕ್ಟ್ ಮಾಡಿ ಸೊ ಈಗ ಮೋಟೋ ಲಾಗ್ ಚಾಲು ಮಾಡೀನಿ. ಸೊ ಕೇಳಕ್ ಒಟ್ಟರು ಶಿವ ಟೆಂಪಲ್ ಅದಲ್ಲ, ಸೊ ಆ ಟೆಂಪಲ್ ಹೊಂಟಿದ್ದೆವು. ಅದು 24 ಕ್ಲೋಸ್ ಆಗ್ತದ. ಇವತ್ತು ನಾವು ಅದಕ್ಕೆ ಬಿಟ್ಟಿದ್ದೆವು. ಸೊ ಬರ್ರಿ, ನಮ್ಗೆ ಎಲ್ಲೆಲ್ಲಿ ಕರ್ಕೊಂಡ್ ಹೋಯ್ತು, ಶಿವ ಟೆಂಪಲ್ ಹೆಂಗದ, ಏನ್ ಸುದ್ದಿ, ಯಾಕಡೆ ರೂಟ್ ಹೋಗ್ಬೇಕು, ಏನ್ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಿರತ್ತ. ಸೊ ಯಾರಾದ್ರೂ ಹೊಸದ ನಮ್ಮ ಚಾನಲ್ ನೋಡ್ಕೊತೀರ ಸಬ್ಸ್ಕ್ರೈಬ್ ಮಾಡ್ಕೊಂಬತ್ತ ಮರಿಬೇಡ್ರಿ. ಸೊ ಬರ್ರಿ ಮುಂಚೆ ಕಮ್ಮಿ. ಸೊ ಲದಾಖ್ ಬಂದು ಒಂದ್ 2-3 ದಿನ ಆಗಿತ್ತು ಅಷ್ಟೇ ನಂದು. ಬಟ್ ನೆಗಡಿನೂ ಕಮ್ಮಿ ಆಗಲಿತ್ತ, ಜ್ವರ ನೆಗಡಿ ಬಂದ್ವು. ಅಂದ್ರೂ ಸ್ವಲ್ಪ ಕಮ್ಮಿ ಅನ್ಸನ ಇವತ್ತು ರೈಡ್ ಹೊಂಟಿದ್ವಿ. ಮತ್ತ ಏನ್ ಸಾಯಂಕಾಲ ಇರ್ತದಲ್ಲ, ಅವಾಗ ರೋಡಿನ ಹೋಗ್ಬೇಕಾದ್ರೆ ಭಾಳ ಹುಷಾರ್ಲಿ ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಹಳ್ಳಿಯಲ್ಲಿ ಊರು ಬಿಡ್ತಾವಲ್ಲ, ಸೊ ಅಲ್ಲೆಲ್ಲ ಮಾಡ್ತಾವ ಮಂದಿ ಈ ತರ ಕ್ರಾಸ್ ಮಾಡ್ತಾರ, ಹೊಲಕ್ ಹೋಗಿ ವಾಪಸ್ ಬರ್ತಿರ್ತಾರ, ಮತ್ ದನಗಳು ಬರ್ತಾವ, ಕುರಿಗಳು ಬರ್ತಾವ. ಸೊ ಭಾಳ ಹುಷಾರ್ಲಿಂದ ನಡೆಸ್ಬೇಕು. ಹಾಯ್, ಆರಾಮ್. ಸೊ ಫ್ಯಾಮಿಲಿಗಳು ನೋಡಿ ಹಂಗಂತಾರ, ಪೂರಾ ಫ್ಯಾಮಿಲಿ ಹೊಂಟಾರ. ಸೊ ನಮ್ ಗಾಡಿ ನೋಡಿ ಆ ಹುಡುಗಿ ಕೈ ಮಾಡ್ತಾರ. ಸೊ ಒಂಥರ ಖುಷಿನೇ ಬೇರೆ ಇರ್ತದ ಅದು. ಸೊ ನಾವು ಆ ತರ ಕೂತಾಗ ಯಾರೋ ಒಂದ್ ಗಾಡಿ ಹೋಗ್ತಿದ್ರು ಒಂದ್ ಟೈಮ್ ನಮ್ಗೂ ಅದೇ ತರ ಖುಷಿ ಅನಿಸ್ತಿತ್ತು. ಸೊ ಇವಾಗ ಅವ್ರು ನೋಡ್ತಿದ್ರೆ ನಮ್ಗೊಂಥರ ನಮ್ಗ್ ಖುಷಿ, ಈ ಕಡೆ ಅವ್ರಿಗೂ ಖುಷಿ. ಸೊ ಯಾರಿಗೇ ಅಲ್ಲಿ ನಿಮ್ಗೆ ಎಲ್ಲೇ ಒಂದು ಹಾಯ್ ಮಾಡಿದ್ರೆ ಅವ್ರಿಗೆ ರಿಪ್ಲೈ ಮಾಡೋದು ಮಾತ್ರ ಮಾಡ್ಬೇಕು. ಯಾಕಂದ್ರೆ ಅವ್ರಿಗೆ ಒಂಥರ ಖುಷಿ ಇರ್ತವು. ಸೊ ರಾತ್ರಿ ಹೊತ್ತು ರೈಡ್ ಮಾಡ್ಬೇಕಾದ್ರ ಕಂಪಲ್ಸರಿ ಫಾಗ್ ಲ್ಯಾಂಪ್ ಬೇಕೇ ಬೇಕು ನೋಡ್ರಿ. ಯಾಕಂದ್ರೆ ರಾತ್ರಿ ಹೊತ್ತು ನಮ್ ಕಂಪ್ನಿ ಲೇಟ್ ಏನವಲ್ಲ, ಅದು ಎದಕ್ಕೂ ಬೇಡ, ರೇಟ್ಸ್ ಇರ್ತಾವ. ಒಂದ್ ಲೈಟ್ ಇರ್ತದ, ಅದು ಏನು ಯಾಕಡೆ ಬಿದ್ದು ಬೀಳೋದ ಇರ್ತದ. ಎಕ್ಸ್ಟ್ರಾ ಫಾಗ್ ಲ್ಯಾಂಪ್ 2 ಮಿನಿ ಡ್ರೈವ್ ಇದ್ರೆ ಓಕೆ, ಇಷ್ಟು ಕ್ಲಿಯರ್ ಆಗಿ ಹೋಗ್ಬೋದು. ಸೊ ಈಗ ನಾವು ಒಳಗಿನ ಬಂದಿದ್ದಲ್ಲ ದೇವರ ಪ್ರೇಮಿಗೆಂದು, ಅದು ಬಂದು ಇಲ್ಲಿ ಹೈವೇ ಕಲಿತದ. ಇದು ಬಿಜಾಪುರ್ ಬೆಂಗಳೂರು ಹೈವೇ. ಇದು ನಮ್ಮ ಮಾಸ್ತರ್ ಒಂದು ಕುಷ್ಟಗಿ ಬಂದ್ರೆ ತಿಳ್ಕೊರಿ, ಕುಷ್ಟಗಿ ಟೂಲ್ ದಾಟ್ರಪ್ಲೆ ಗಾಡಿ ನಿಲ್ಸೋದು ಈ ಹೋಟೆಲ್ ಬಲ್ಲಿ. ಅಂದ್ರೆ ಹಾಯ್ ಮತ್ತೆ ಇಬ್ರು ನೀಗ್ ಬಾಳ ಕ್ಲೋಸ್ ಇವ್ರಿಗೆ. ಇದು ಯಾಕೆ ನೆಗಡಿ ಕಮ್ಮ ನನಗನು ನಾವ್ ಸ್ವಲ್ಪ ಚಾ ಕುಡ್ರಿ ಮತ್ತೆ ಬಿಡ ಮತ್ತೆ. ಸೊ ಈ ರಾತ್ರಿ ಹೊತ್ತು ಗಾಡಿ ಹಿಡ್ಸಕ್ ಇಷ್ಟು ಮನ್ಸು ಬರ್ತದ ಹೇಳ್ಬೇಕಂದ್ರ. ಯಾಕಂದ್ರ ಹೊಸಪುನ ರೋಡ್ನಾಗ ಟ್ರಾಫಿಕ್ ಇರಲ್ಲ ಒಂದು, ಇನ್ನೊಂದು ಚೆನ್ನಾಗ್ ಗಾಳಿ ಇರ್ತಾವ ವಾತಾವರಣ. ಸೊ ರಾತ್ರಿ ನಮ್ ಗಾಡಿನೂ ಹೈರಾಣ ಆಗಲ್ಲ, ಹೀಟ್ ಆಗಲ್ಲ, ಫುಲ್ ಸ್ಮೂತ್ ಇರ್ತದ. ರಾತ್ರಿ ರೋಡ್ ಚಾಕ್ತದ, ಯಾಕಂದ್ರೆ ಯಾವ ತರ ಅಡಚಣೆಗಳಿರಲ್ಲ, ಏನಿರಲ್ಲ. ಫುಲ್ ರೋಡ್ ಖುಲ್ಲ ಇರ್ತದ, ಆರಾಮಾಗಿ ಹೋಗ್ಬೋದು. ಹಾಸ್ಪಿಟಲ್ ಬಂದೇವಿ. ಈಗ ಹಾಸ್ಪಿಟಲ್ ಬೇಕಾದ್ರ ಹೈವೇದಾಗ ನೋಡ್ರಿ ಇಷ್ಟು ರಶ್ ಅದ. ಯಾಕಪ್ಪ ಅಂದ್ರೆ ಇಂಥ ಸರ್ವಿಸ್ ರೋಡ್ದಾಗೆ ಇಂಥದೊಂದು ಗಾಡಿ ಓಹೋ ಎಕ್ಸಲ್ ಕಟ್ಟ ಪೂರ ಟೈರ್ ಮೇಲೆ ಕೂತದ. ಲಾರಿ ಫುಲ್ ಲೋಡ್ ಆಗಿದಿಲ್ಲ ಅಂದ್ರೆ ಪೂರ ಟೈರ್ ಹಿಂಗ್ ಕಟ್ಟಿ ಟೈರ್ ಮ್ಯಾಗೆ ಬಿದ್ದದ ಪೂರ, ಅದು ಟೆಸ್ಟಿ ಕಟ್ಟಾಗಿ. ಸೊ ನೋಡ್ರಿ, ನಮ್ ಕಲಬುರಿ ಹಾಕಿನಿ ಒಂದು 320-330 ಕಿಲೋಮೀಟರ್ ಬಂದಂಗ ಆಗ್ಯದ. ನೋಡಮ್ ಎಣ್ಣೆ ಹಾಕ್ಸ್ ನೋಡ್ತೀನಿ ಎಷ್ಟು ಕಿಲೋಮೀಟರ್ ಬಂದತ್ತೆ, ಕೊನ ಹತ್ತದ, ಎಷ್ಟು ಎವರೇಜ್ ಬಂದದ ಕೊನ ಹತ್ತದ. ಈಗ ಬಿಡು, ಟೋಟಲ್ ಎಷ್ಟು ಹಿಡಿತು? 11 ಲೀಟರ್ ಹಿಡಿತು. 11 ಲೀಟರ್ 330, ಬರೀ 30 ಎವರೇಜ್ ಬಂದಂಗ. ಚಲೋ ಅಂದ್ರೂ 30 ಎವರೇಜ್ ಬರ್ತದ ಗುಣ. ಬೇರೆ ಗಾಡಿ ಆದ್ರೆ ಹೆಂಗ್ರೆ ಬಾರ ಮಾಸ್ತರ್ ಬಾರ ಮುಂದಿಂತ ಎಲ್ರ ಚಲೋ ಪೆಟ್ರೋಲ್ ಬಂಕ್ ಇದ್ರೆ ಟೈಮ್ ತಗೊಂಡ್ ಹೋಗ್ಬಿಡ್ತಪ್ಪ. ನಿದ್ದೆ ಹೊಂಟಂಗ ಲೈಟ್ ಆಗಿ ಬ್ಯಾಡ್ರಿ. ಈಗ ಒಂದಾಗ್ಯದ ಶಿರಾಬಲ್ ಬಂದು ಸ್ವಲ್ಪ ಯಾಕೋ ನಿದ್ದೆ ಹೊಂಟಂಗ ಆಲೋಚನೆ ಮಾಡಿದ್ವು. ಚಡಿ ಹಾಕಿದ್ವು. ನಮ್ ಸ್ವಲ್ಪ ಹೊತ್ತು ಟೆಂಟ್ ಹಾಕೊಂಡ್ ಮಲ್ಕೊಟ್ರಿ ಇಲ್ಲೇ ಮಲ್ಕೋಬೇಕನ್ನೋ ವಿಚಾರ ಅದ. ನಿನ್ ರಾತ್ರಿ ಬಂದು ಶಿರಾಬಲ್ಲಿ ನಾವು ಟೆಂಟ್ ಹಾಕೊಂಡು ಮಲ್ಕೊಂಡಿದ್ದೆವು. ಸೊ ಒಂದು 2 ಅದಾಗಿತ್ತು. ಆ ಟೈಮ್ ಮಲ್ಕೊಂಡು ಮುಂಜಾನೆ ಈಗ ಎದ್ದಿದೆ. ಈಗ ಫುಲ್ ಟೆಂಟ್ ತಗಲಿತ್ತ ನಮ್ಮ ಮಾಸ್ತರ್ ಒಳಗ. ಈಗ ಒಳಗ ಇದು 3 ಜನ ಟೆಂಟ್ ಅದ, ಆರಾಮ್ 3 ಮಲ್ಕೋಬಹುದು. ಈಗ ಶಿರಾ ಬಿಟ್ರೆ ಮೈಸೂರು 186 ಕಿಲೋಮೀಟರ್ ಅದ. ಇಲ್ಲಿದು ಈಗ ಶಿರಾಲಿಂದ ಮೈಸೂರು ಹೋಗ್ಬೇಕಾದ ರೋಡಿಗೆ ಎಷ್ಟ್ ಚಂದ ಹಳ್ಳಿ ನೋಡ್ರಿ. ತೆಂಗಿನ ಮರ, ಸಣ್ಣ ವಾತಾವರಣ ಭಾರಿನೇ ನೋಡ್ರಿತಾರ. ಅಡಿಕೆ ಮರ, ತೆಂಗಿನ ಮರ, ಹಳ್ಳಿಗಳು ಮಸ್ತ್ ಈ ಕಡೆ ಎಲ್ಲ. ಈ ತರ ನೋಡ್ರಿ ಬ್ಯಾಸ್ಗಿ ನಮನ ಅಂದ್ರು ಈಗಿಂದ ಎಷ್ಟು ಹಸೂರದ ಹಚ್ಚ ಹಸುರದ. ಸೊ ನಾವ್ ಮೈಸೂರಿಗೆ ಹೋಗ್ಲಿಲ್ಲ, ಹೊರಗಿನ ಬಂದೇವು. ಹೊರಗಿನ ನೋಡ್ರಿ ಬೃಂದಾವನ ಕಡೆ ಬಂದೆವು. ಇದು KRS ಡ್ಯಾಮ್ ಇದ್ರ ಕಾಣತ್ತದಲ್ಲ, ರೈಟಿಗೆ ಕಾಣೋದು ಬೃಂದಾವನ. ನಮ್ ಮಾಸ್ತರ್ನ ಗಾಡಿ ಏನಾಗ್ಯದ, ಹ್ಯಾಂಡಲ್ ಟೈಟ್ ಆಗ್ಯದತ್ತ. ಮೆಕ್ಯಾನಿಕ್ ಹತ್ರ ನಿಲ್ಸನ ಫ್ರೀ ಮಾಡ್ಕೊಳತ್ತಾನ ಅದೆಲ್ಲ ಹ್ಯಾಂಡಿಲ.
ಸೊ ಈ ರೂಟ್ ಏನದಲ್ಲ ಮೈಸೂರು ಟು ಮಡಿಕೇರಿ ರೂಟ್ ಇದು. ಸೊ ಇಲ್ಲಿ ಮುಂದೆ ಹೋಗಿ ಲೆಫ್ಟ್ ಹೋಗ್ಬೇಕು ನಾವು ಬಿಳಿಕೇರಿ ಬಲ್ಲಿ. ಅಲ್ಲೊಂದು ಕಮಾಂಡರ್ ಜೀಪ್ ನಮ್ ಕಲಬುರಗಿ ಪಾಸಿಂಗ್ ಇತ್ತು. ಇಲ್ಲಿ ನೋಡ್ರಿ ಯಾದಗಿರಿ ಪಾಸಿಂಗ್. HD ಕೋಟೆದಾಗ ನಮ್ ಕಲಬುರಗಿ ಯಾದಗಿರಿ ಪಾಸಿಂಗ್ ಗಾಡಿಗಳವ ಲಾಂಗ್ ಜಾಸ್ತಿ ಕಮಾಂಡರ್ ಜೀಪ್. ಇದು 39 39 ವಸ್ತು ಕಮಾಂಡರ್ ಜೀಪ್ ಎಷ್ಟವಲ್ಲ HD ಕೋಟೆದಾಗ ವಸ್ತು ನಮ್ ಕಡೆ ನೋಡು. ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ. ಸೊ ಈಗ ನಾವು ನಾಗರಹೊಳೆ ಹುಲಿ ಸಂರಕ್ಷಣೆ ಪ್ರದೇಶದಾಗ ಇದ್ದಲ್ಲ, ಅಲ್ಲಿ ಎಂಟ್ರಿ ಆದ ಅಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಅಂತ. ಸೊ ಈಗ ಹೊಂಟಿದ್ದು ಕೇರಳ ಇದು. ಸೊ ಕರ್ನಾಟಕ ಬಾರ್ಡರ್ ದಾಂಟಿ ಕೇರಳದಾಗ ಬಂದಿದ್ದೀವಿ. ಈಗ ನಾಗರಹೊಳೆ ಚೆಕ್ ಪೋಸ್ಟ್ ಅಲ್ಲಿ ಇತ್ತಲ್ಲ, ಅದಾದ ನೆಕ್ಸ್ಟ್ ಚೆಕ್ ಪೋಸ್ಟ್ ಕೇರಳ ಚೆಕ್ ಪೋಸ್ಟ್. ಸೊ ಆ ಚೆಕ್ ಪೋಸ್ಟ್ ದಾಟಿ ಈಗ ಕೇರಳದಾಗ ಎಂಟ್ರಿ ಆಗಿದ್ದೇವೆ ಇಲ್ಲಿ. ಸೊ ಈಗ ಎಷ್ಟು ಉಳಿದಪ್ಪ ಅಂದ್ರೆ 34 ಕಿಲೋಮೀಟರ್ ಕೊಟ್ಟಿವ್ರು. ಸೊ ಟೆಂಪಲ್ ಬಂದೆ ನೋಡ್ರಪ್ಪ, ಕೊಟ್ಟಿವ್ರು ಟೆಂಪಲ್. ಏನಂತ ಬರೀ ರಶ್ ಇಲ್ಲ, ರಶ್ ಅದ ಬಟ್ ಅನ್ಕೊಂಡಂಗೇನ್ ರಶ್ ಇಲ್ಲ. ಸುಮ್ ಇಲ್ಲದ ಪ್ರದೇಶ, ನಾನ್ ಸ್ಟಾಪ್ ಏರಿಯಾ. ಸೊ ಇಲ್ಲಿ ನೋಡ್ರಿ 1 ತಿಂಗಳು ಇರ್ತಲ್ಲ ಚಾಲು ಇದು. ಅದಕ್ಕಾಗಿ ಇಲ್ಲಿ ಪಾರ್ಕಿಂಗ್ ಗಿರ್ಕಿಂಗ್ ಎಲ್ಲ ಫುಲ್ ಹೆವಿ ಕಲೆಕ್ಷನ್ ಇವರು ಎಲ್ಲ ಬಿಸ್ನೆಸ್ ಇರೋದೇ 1 ತಿಂಗಳು ಇವರು. ಸೊ ಇವತ್ತು ಅಮಾಸಿ ದಿವಸ ಅಂದ ನಾವು ಆ್ಯಕ್ಚುಲಿ ಇವತ್ತು ಇಲ್ಲೇ ಸ್ಟೇ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಅದಕ್ಕೆ ರೂಮ್ ಕೇಳ್ಕೊ ನಮ್ಮ ಮಾಸ್ತರ್ ಈಗ. ಸೊ ಈಗ ಬಂದು ರೂಮ್ ಹಿಡಿದು ಎಲ್ಲಿ ಹಿಡಿದಪ್ಪ ಅಂದ್ರೆ ಆ್ಯಕ್ಚುಲಿ ಗುಡಿ ಎಲ್ಲೇ ಅದ. ಸೊ ನಿಯರೆಸ್ಟ್ ಗುಡಿ ನಿಯರೇ ಇಲ್ಲಿ ರೂಮ್ ಹಿಡಿದಪ್ಪ ಅಂದು. ಇಲ್ಲಿ ಎಷ್ಟು ಹ್ಯೂಮಿಡಿಟಿ ಇದೆ ಅಂದ್ರೆ ಪೂರ ಕೆಳಗೆ ನಿಂತಿದ್ದು ರೂಮ್ ಹಿಡಿದು ಮಾತಾಡ್ಬೇಕಾದ್ರೆ ಫುಲ್ ಮೈನೇ ತೊಯ್ದೋಯ್ತು. ಸೊ ಈ ಜಳಕ ಮಾಡಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಸಂಜೆಗೆ 4-5 ಗಂಟೆ ದರ್ಶನಕ್ಕೆ ಹೋಗೋದನ. ಸೊ ಆ ಟೈಮಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆವು. ನರಿ ಜಳಕ ಮಾಡಿ ಫ್ರೆಶ್ ಆಗಿ ಸ್ವಲ್ಪ ಹೊಟ್ಟಿಗೆ ಏರಿ ಹಾಕಿ ಮಂಕೊಂಡ್ಬಿಡ್ತೀವಿ. ಆಮ್ಯಾಗ ಹೋಗ್ಬಿಡ್ತೇವೆ. ಸರಿ ಈ ಥರ ರೂಮ್ ಮಾಡ್ಬೇಕು. ಈ ರೂಮಿಗೆ ಮಾಡ್ರ ಇಲ್ಲಿ 200 ರೂಪಾಯಿ ಅಂತ. ವಾಶ್ರೂಮ್, ಬಾತ್ರೂಮ್, ಕಪಾಟ, ಬೆಡ್ಡ. ಸೊ ಮಸ್ತ್ ಅದಲ್ಲ. ಸೊ ಈಗ ಅಷ್ಟು ಮಂದಿ ಫ್ರೆಶ್ ಅಪ್ ಆಗಿ ಶಿಸ್ತು ಜಳಕ ಮಾಡಿದೆವು. ಅಂದ್ರೂ ನಿದ್ದೆ ಅದಾನೆ. ಸೊ ಅದಕ್ಕೆ ಇವತ್ತು ಅಮಾಸಿ ಇದೆ, ಜಳಕ ಮಾಡಿ ದರ್ಶನ ಮಾಡ್ಬೇಕಂತ ಹೊಂಟಿದ್ದೆವು. ಸೊ ಲಕ್ಕಿ ಲುಂಗಿ ಹಿಂಗೆ ಹಾಕೊಂಡು ರೆಡಿ ಆಗ್ಯಾರ. ಸೊ ನಾವು ಫುಲ್ ಟ್ರೆಡಿಷನಲ್ ಆ್ಯಕ್ಚುಲಿ ಲುಂಗಿನೇ ಬೇಕಂತ ಇಲ್ಲಿ. ಅದಕ್ಕೆ ಲುಂಗಿ ಹಾಕೊಂಡು ನಾನು ಲಕ್ಕಿ ಅಲ್ಲ ಮಾಸ್ತಾರ ಬಾರೋ ಸ್ವಲ್ಪ ಸುಧಾರಸ ಜಾಸ್ತಿ. ಒಂದು ಯಾವುದೇ ಟ್ರಿಪ್ಪಿಗೆ ಹೋಗ್ಲಕ್ಕ ಲಾಸ್ಟಿಗೆ ಬರಂತ ಬಂದ್ರೆ ಇವನೇ ನೋಡು ಸುಧಾರಿಸ್ಕೋದು ಬರೋ ಒಂದು ತಗೋ ಸಾಕು. ಸೊ ಈಗ ನಾವು ದರ್ಶನಕ್ಕೆ ಹೋಗ್ಬೇಕತ್ತೆ ರೆಡಿ ಆಗಿದ್ದೆವು. ಎಲ್ಲ ರೆಡಿ ಆಗಿ ಶಿಸ್ತು ಹೊಂಟಿದ್ದೆ. ಇಲ್ಲಿ ನೋಡ್ರಿ ಮಳೆ ಚಾಲು ಆಗ್ಯದ. ನಡ್ರಿ ಅಲ್ಲೆಲ್ಲ ಇದನ್ನ ಮಾಡ್ರಿ ಹಳ್ಳಗ ಹೋಗಿ ನಡ್ರಿ ಹಂಗೆ ಮಳೆಗೆ ದರ್ಶನ ಮಾಡೋದು. ಹರ ಹರ ಶಂಭು ಶಂಕರ. ಫುಲ್ ನಾವು ಇದ್ದೊಂದು ಹೋಮ್ ಸ್ಟೇ ಏನು ಮಾಡ್ಯಾರ, ಮನಿನೇ ಮಾಡ್ಯಾರ. ಮನಿನೇ ಮ್ಯಾಗ 2 BHK ಮನಿ ಮಾಡ್ಯಾರಲ್ಲ, ಆ ಮನಿ ಮ್ಯಾಗೆ ರೂಮ್ ರೆಂಟ್ ಕೊಡಪ್ಲೆ ಮಾಡ್ಯಾರ. ಸೊ ಪೂರ ಇದು ಊರ. ಸೊ ಹಿಂಗೆ ಹೋಗಿ ರೈಟಿಗೆ ಹೋಸಾಕು ಗುಡಿ ಬರ್ತದೆ. ಅಸ್ತರ ಧೈರ್ಯ ಗಟ್ ಮಾಡಿ ಮಳೆಗೆ ಹೋಗೋಮಂತ ನಡೆಯುತ್ತೆ ಕೂತಾನ. ಅಂತೂ ಮಳೆಗೆ ಹೊಂಟಿದ್ದೆವು. ಮೇನ್ಯಾಕ ತೊಯ್ದ್ರು ತೊಯ್ತಂತೆ ಹೊಂಟಿದ್ದೆವು ಮಳೆಗೆ. ಅಕ್ಕಿ ನಾವು ಒಂದು ಗಾಡಿ ಅಂತ ಇವೇನವ ಇವೊಂದು ಕೇಳ್ಬೇಕು ಕೊಡ್ರಿ ಮಾಸ್ತಾರ. ಸ್ವಲ್ಪ ಹೊಟ್ಟಿಗೆ ಏನ್ರಿ ತಿನ್ನಪ್ಪ ಪೈಲ ಹೊಸ ಆಗ್ಯದ ತಿಂದು ಬಳಿಕೆ ಅದು ಆಮೇಲೆ ದರ್ಶನಕ್ಕೆ ಹೋಗ್ಬೇಕ. ರೈಟಿಗೆ ಇದ್ಬೇಕು ಗುಡಿ. ನೋಡ್ರಿ 1 ತಿಂಗಳದಾಗ ಎಷ್ಟು ಗಳಿಸ್ಬೇಕೇನೆ ಇವರು. ಇಲ್ಲಿ ಬೋಂಡ ಬಜ್ಜಿ ನಾನು ತಿಳಿ ಮಟ್ಟಿಗಿಲ್ಲ ಏನವ ಐಟಮ್ ವಸ್ತು ತಿಂದ್ರು ಆಲೂ ಪಲ್ಯ ತಿಂದ್ರು ರುಚಿನೇ ಇರ್ತದ ನಮಗೆ. ಹಂಗದ. ಇವರ್ ನೇಮ್ आदि. ये कितना 1 महीना रहता क्या होटल? 1 महीना 1 मंथ ಬರ್ತಾ. ಅಂತೂ ಮಳೆ ನಿಂತು ಬಂದು ಹೋಯ್ತು. ಅಲ್ಲಿ ಬೆಳ್ಳಗಾಯ್ತು. ಏನಿಲ್ಲ ಆರಾಮ್ ತಣ್ಣಗಿರ್ತದೆ. ಈಗ ದಗಿ ಬಿಡಲ್ಲ ಅನ್ಕೊಂಡಿನಿ. ಬಟ್ ಮುಂದಿನ ಏನಂತ ಗೊತ್ತಿಲ್ಲ. ನಾ ಅನ್ಕೊಂಡಿದ್ದೆ ಹಂಗ ಬರಳಿಗೆ ಅಂತ ಪ್ರೇನ್ ಕ್ಯೂ ಇರ್ಲಿಕ್ಕಿಲ್ಲ, ರಶ್ ಇಲ್ಲ ಅಂತ ಅನ್ಸುತ್ತೆ ನಂಗ್ರೆ. ಯಾಕಂದ್ರೆ ಮಳೆ ಬಂದಲ್ಲ, ಮಳೆ ಯಾರು ಇಲ್ಲ, ಬಟ್ಟಿಗೆ ರಶ್ ಇಲ್ಲ. ಅಂತೂ ಬಂದಿದ್ದೆವು. ಹಿಂಗದ ಇಲ್ಲಿ. ಸೊ ಇನ್ನು ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಸುತ್ತ ನಾವ್ರೆ ಹಿಂಗ್ರೆ ಹೊಂಟಿದ್ದೇವೆ ಈಗ. ಇಲ್ಲಿ ನೋಡ್ರಿ ವಿಡಿಯೋಗ್ರಫಿ ಆ್ಯಂಡ್ ಫೋಟೋಗ್ರಫಿ ಪ್ರೊವೈಡೆಡ್ ಇನ್ ತಿರುವಂತೂ ನಿಷೇಧಿಸಲಾಗಿದೆ ಅಂತ. ಇಲ್ಲಿ ನೋಡ್ರಿ ಎಷ್ಟು ರಶ್ ಅದ. ಅಂತೂ ಕಮ್ಮಿ ಅದ, ಅಂತ ಪ್ರೇಮ್ ಭಾಳ ಇಲ್ಲ. ಸೊ ಕೆಳಗೋದಕ್ಕೆ ಶಿವ ದರ್ಶನ ಇಷ್ಟು ಕ್ರೌಡಲಕ್ಕ ಸೋಷಿಯಲ್ ಮೀಡಿಯಾ ರೀಲ್ಸ್ಗಳೇ ಕಾಣಂತೀನಿ. ಇಷ್ಟು ಕ್ರೌಡಲಕ್ಕೆ ನೋಡ್ರಿ ಹಿಂದೆ ನೋಡ್ರಿ ಎಷ್ಟು ಜನ ಈಗ ನೋಡ್ರಿ. ಈಗ ಇಲ್ಲಿ ಮಳೆ ಬಂದದಲ್ಲ, ಮಳೆ ಬಂದಿದ್ದ ಸಲಿಂದ ಯಾರೂ ಬಂದಿಲ್ಲ. ಸೊ ಭಾಳ ಕಮ್ಮಿ ಜನ ಅದ ಈಗ.
ಸೊ ಭಾಳ ಒಂದು ಅರ್ಧ 1 ಗಂಟೆದ ದರ್ಶನ ಆಗ್ಬೋದು. ಅದಕ್ಕೆ ಅಷ್ಟು ಮಂದಿ ನೋಡ್ರಿ ಪಾಳಿ ಆನೆ ಅಂತದ, ಅಲ್ಲಿ ಹೋಗ್ಬೇಕು, ಲಿಂಗ ದರ್ಶನ ಮಾಡ್ಬೇಕು, ಸುತ್ತ ಪ್ರದಕ್ಷಿಣೆ ಆಗ್ಬೇಕು ನೀರಾಗೆ. ಈ ಸ್ಥಳದ ಇತಿಹಾಸ ಏನಪ್ಪ ಅಂದ್ರೆ ಸತೀದೇವಿ ತಂದೆ ದಕ್ಷನು ಒಂದು ಯಜ್ಞ ರೆಡಿ ಮಾಡಿರ್ತಾನೆ ಇಲ್ಲಿ. ಆ ಯಜ್ಞಕ್ಕೆ ಪರಮಾತ್ಮನ ಕರೆದಿರ್ಲವ. ಆ ಕರೆದಿರ್ಲ ಅಂತೇಳಿ ಅವಮಾನ ತಾಳಾರ್ದೆ ಸತೀದೇವಿ ಆ ಯಜ್ಞದಾಗೆ ಹಾರಿ ಪ್ರಾಣ ಬಿಟ್ಟಿರ್ತಾಳ. ಸೊ ಅದೇ ಜಾಗನೇ ಈ ಕೊಟ್ಟೂರು ಶಿವ ಟೆಂಪಲ್ ಅಂತೇಳಿ. ಸೊ ನನಗೆ ಗೊತ್ತಿದ್ದ ಪ್ರಕಾರ ಇಷ್ಟೇ ಅದ. ನಿಮ್ಗೆ ಏನಾದ್ರು ಹೆಚ್ಚಿಗೆ ಗೊತ್ತಿದ್ರು ಕಮೆಂಟ್ ಮಾಡ್ರಿ. ಸೊ ಈಗ ದರ್ಶನ ಅಂತ ಭಾಳ ಏನು ಲೇಟ್ ಆಗಲಿಲ್ಲ ನಮಗೆ. ಭಾಳ ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ಅಷ್ಟೇ ದರ್ಶನ ಆಯಿತು. ಮಳೆ ಒಂದು ಬಂದು ಚಲೋ ಆಯ್ತು. ಯಾಕೆ ಮಳೆ ಬಂದಾಗೈತೆ ಯಾರೂ ಬಂದಿದ್ದಿಲ್ಲ ಅವಾಗ. ನಾವು ಹಾಗೆ ಮಳೆಗೆ ಹೋದೆವು. ಸೊ ಮಳೆನೂ ಇತ್ತು, ಎಲ್ಲ ಶಿಸ್ತಾಯ್ತು. ಇವತ್ತು ಅಮಾಸಿ ಬೇರೆ ಇತ್ತು. ಬಂದು ರೂಮ್ ಹಿಡಿದು ಫ್ರೆಶ್ ಆಗಿ ಸೋಮವಾರ ದಿನ ಶಿವನ ದರ್ಶನ. ಸೊ ಅಲ್ಟಿಮೇಟ್ ಮಸ್ತ್ ಮಾತ್ರ ಚಲೋ ಆಯ್ತು. ದರ್ಶನ ಎಲ್ಲ ಭಾರಿ. ಸೊ ಅಲ್ಲಿ ಕೆಲವೊಂದು ಒಳಗೆ ಸ್ವಲ್ಪ ವಿಡಿಯೋ ಮಾಡಿ ಗುಡ್ಲಾಗ್ಯಾರ. ಯಾಕಂದ್ರೆ ರಶ್ ಆಯ್ತು, ಎಲ್ಲ ವಿಡಿಯೋ ಮಾಡಿ ಕೂತಿರ್ತಾರೆ. ಸ್ವಲ್ಪ ಆದಷ್ಟು ಕಮ್ಮಿ ಮಾಡ್ಕೊಂಡು ಬಂದಿದ್ದೆವು. ಈಗ ಸ್ವಲ್ಪ ಹೊಟ್ಟಿಗೆ ಭೋಜನ ಮಾಡೋಕೆ ಏನ್ರಿ ಒಂದು ಸ್ವಲ್ಪ ಎಲ್ಲರ ಪ್ರಸಾದ ಕೊಡ್ತಾರೆ. ಎಲ್ಲಿ ಬೇಕಲ್ಲಿ ಪ್ರಸಾದ ಅವ ಇಲ್ಲಿ. RSS ಕಡಿದು ಅಲ್ಲಿ ಕಡಿದು ಇಲ್ಲಿ ಕಡಿದು ಎಲ್ಲ ಕಡೆ ಪ್ರಸಾದ ಅದ. ಹಾಂ ಏರಿ ಆಯ್ತು ಸರ್. ಹಿಂಗೆ ಮ್ಯಾಗಿಂದಾನೆ ಇಲ್ಲ ಇದೆ 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 ನಿಮ್ಮ ಒಂಡಿ ಇದೆ. ಹಾಂ ನಿಮ್ಮದೆಲ್ಲ ಇದೆ ಬರ್ರಿ. ಹಾಂ ಮತ್ತು ಸಂಜೆ ಕುಡಿಗೆ ಆನೆ ಇರ್ತಾವಂತ ಇಲ್ಲಿ 8-9ಕ್ಕೆ ನೋಡಮ್ಮ. ಅವಾಗ ಕುಲ್ಲ ಇತ್ತು ಅಂದ್ರೆ ಬರ್ತೀವಿ ನೋಡಮ್ಮ ಆನೆ ಹುಡುಕಿಟ್ಟು. ಹಾಂ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಮ್ಮ ಮಾಸ್ತರಾಗ ಹೊಸವಾಗ್ಯದಂತ. ಅವನಿಗೆ ನಾವು ಹೇಳಿದ್ವು, ಅವನಿಗೆ ತಿಳಿಯಲಾಗ್ಯದ. ಅನ್ನ ಸಾಂಬಾರು ಅಂದ್ರೆ ಅನ್ನ ಇದು ಅಂತನವ. ಯವ್ವ ನಾವಲ್ಲಪ್ಪ ಎಡ್ಡೆ ಪ್ಲೇಟ್ ಈ ಕಡೆ ನಾವಲ್ರಿ ಕುಕ್ಕಡ ರೈಸ್ ಬೇಡ, ನಂಗೆ ಅಕ್ಕಡು ರೈಸ್ನು ಬೇಡ್ರಿ. ಏನ್ರಿ ತಿನ್ಬೇಕಂತ ತಿಂದು ಯಾವುದೋ ರೈಸ್ ತಿಂದು ನಮ್ಮ ಲಕ್ಕಿ ಯಾವ್ದು ರೈಸ್ ತಿಂದ್ರದು ಕುಕ್ಕಡ ರೈಸ್ ಅಂತದ. ಅಮ್ಮನ ಕಾಳು ಅಕ್ಕಿದು ಅದು ತಿಂದರು. ನಾವು ಒಂದು ಪರೋಟ ಕೊಡೋ, ಒಂದು ಸಿಂಗಲ್ ಪೀಸ್ ಪರೋಟ ಕೊಡೋ ಅಂದ್ರೆ ಮಗ ಒಂದು ಸಿಂಗಲ್ ಪೀಸ್ ಪರೋಟಿಗೆ 74 ರೂಪಾಯಿ ಅಣ್ಣವ. ಅದು ಆರಿ ಪರೋಟ. ಹಾಂ 76 ಅಣ್ಣ. ಆರಿ 70 ರೂಪಾಯಿ ಅದ. ಶಿಸ್ತೆಲ್ಲ ಐತಿ. ಈಗ ಆರಾಮೊಂದು 8 ತನಕ ಸ್ವಲ್ಪ ರೆಸ್ಟ್ ಮಾಡಿ 8ಕ್ಕೆ ಮತ್ತೆ ಆನಿಗಿನಿ ಬರ್ತಾವತ್ತ. ಆನೆ ಹುಡ್ಕೊತ ಹೋಗ್ತೇವೆ ಅಣ್ಣ. ಬಂದೇವು ಅಂದ್ರೆ ನಡ್ರಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಲಬುರಗಿಯ ಟ್ರಾವೆಲಿಂಗ್ ಕೇಜ್ ನಮಸ್ಕಾರ ಮಾಡ್ತೀನಿ. ಏನಾಗ್ಯದಪ್ಪ ಅಂದ್ರೆ ನಂಗೆ ಕೇರಳ ಬಂದೀನಿ. ನೆಗಡಿ ಗಂಟೆಲ್ಲ ಹಿಡ್ದದ. ಆ್ಯಕ್ಚುಲಿ ನೆಗಡಿ ಇರ್ತದ. ಈಗ ಆನೆ ತೋರಿಸ್ತೀನಿ ಅಂತ ಕರ್ಕೊಂಡ್ರು ಇವರಿಬ್ರು. ಈ ಕಡೆ ತೋರಿಸೋರು ನೀವು. ನಮ್ಮ ಶಶಿ ಅಫ್ಜಲ್ಪುರ, ಲಕ್ಕಿ ಟ್ಯಾಟೋ ಸಿಂದಗಿ ಅಂತೇಳಿ ಟ್ಯಾಟೋ ದುಕಾನ್ದ ಫೇಮಸ್. ಇವರಿಬ್ರು ಏನು ಮಾಡತ್ತಾರೆ ಈಗ ಆನೆ ತೋರಿಸ್ತಾರತ್. ನಂಗೆ ಏನು ಆನೆ ಕಂಡಿಲ್ಲ, ಏನೋ ನೋಡಿಲ್ಲ. ಏನು ಆನಿನ ಇಲ್ಲ. ನನಗೆ ನೆಗಡಿ ಆರಾಮಿಲ್ಲ ಕೇಳಾಗ್ಯಾರ. ಸೊ ಬರ್ರಿ ನಾನು ಆನೆ ನೋಡ್ತೀನಿ, ನಿಮ್ಗೆ ಆನೆ ತೋರಿಸ್ತೀನಿ ಅಂತ ಬರ್ರಿ ಹೋಗೋಣ. ಲೈಟಿಂಗ್ ನೋಡೋಕೆ ಚಲೋ ಅದ. ಲೈಟಿಂಗ್ ನೋಡಪ್ಲೇನೆ ಅವ್ರು ನೋಡೋಕೆ ಬಂದಂಗೆ ಅದಕ್ಕೆ ಹೊಂಟಿದ್ದು ಲೈಟಿಂಗ್ ನೋಡೋಕೆ. ನೋಡ್ರಿ ಈಗ ರಾತ್ರಿ ಆನೆ ಹೊಡೋಕೆ ಬಂದಿದ್ದೇವೆ ಇಲ್ಲಿ. ಆನೆ ಹೊಡ್ಬೇಕಂದ್ರೆ ಆನೆ ಏನೋ ಅರ್ಧ ಗಂಟೆ ಬೇಕಂತ ಬರ್ಬೇಕಂದ್ರೆ, ಆನೆ ಬರ್ಬೇಕಂದ್ರೆ ಹೊಸ ಮಂದಿ ಸ್ಟಾಪ್ ಮಾಡ್ಬೇಕಲ್ಲ. ಸೊ ಇಲ್ಲಿ ನಮ್ಮ ಕಲಬುರಗಿದಾಗ ಬಂದಾರತ್ತ ಅಂತ ಹೇಳಿ ಅವರು 2 ವೀಲರ್ ಬಂದಾರ. ಹಾಂ ರೀ ಎಲ್ಲ ಎಲ್ಲ ಬರೋದಾರ. ಹಾಯ್ ಎಲ್ಲರೂ ನಮ್ಮ ಹೊಸ ಕಲಬುರಗಿ ಯಾದಗಿರಿ ಇಲ್ಲಿ ನೋಡ್ರಿ ಹೊಸ ಮಂದಿ ಇರಲ್ಲ. ನಾವು ಇಲ್ಲಿ ನಿಂದಿರ್ಬೇಕಂತ ಬಂದಿದ್ದೀವಿ. ಅವ್ರು ಫೋಟೋ ತಗೊಂಡು ನೋಡಿ ಕುನಾಡಿದವ್ರು. ಆ್ಯಕ್ಚುಲಿ ಫೋಟೋ ತೆಗಿಯೋ ಒಂದು ದಿವಸ ಕುನಾಯ್ತು ನಮ್ಮ ಭಾಷೆ ನೋಡಿ ಅಂತ ಹೇಳ್ಕೊಂಡು ಕಲಬುರಗಿ ಅಂತೇಳಿ. ಸೊ ಹೊಸ ಮಂದಿ ಕಲಬುರಗಿದವ್ರಿ ನಾವು ಹೊಸ ಮಂದಿ ಈಗ ಉತ್ತರ ಕರ್ನಾಟಕ. ಸೊ ಆನೆ ಬರೋ ಸಲ ವೇಟಿಂಗ್ ಮಾಡಿದ್ದಿದ್ದೆವು. ಈಗ ಫುಲ್ ಖಾಲಿ ಮಾಡ್ಸೋಕತ್ತರು. ಆನೆ ಬರ್ತಾ ಹೋಗ್ತಾರೆ ಎಲ್ಲರೂ. ಅದಕ್ಕೆ ಅಲ್ಲೇನು ಫ್ರಂಟ್ ನಿಂತಾರಲ್ಲ ಅವ್ರಿಗೆ ಎಲ್ರಿಗೂ ಕಳ್ಸೋಕತ್ತರು. ಮೂವಿ ನಿಂತವ್ರಿಗೆ ಸೊ ಆನೆಗಳು ತೋರಿಸಿ ಆನೆ ಮೇಲೆ ದೇವ್ರು ಕುಂದಿರ್ತೀವಿ. ದೇವ್ರು ಕುಂದಿರ್ಸಿ ಪೂರ್ತಿ ಇದು ರೌಂಡ್ ಹಾಕ್ತಾರೆ ದೇವಸ್ಥಾನ ಗುಡಿ. ಅದನ್ನು ಮೆರವಣಿಗೆ ಮಾಡ್ತಾರೆ. ಹೊಂಟೋಡ ಎಲ್ಲವರು. ಸಮಾಧಾನ ಹೊತ್ತೋಡ್ರ ನೀವು ಶಾಂತಿ. ಡೈಲಿ ಮುಂಜಾನೆ ಸಂಜೆಗೆ ಫಿಕ್ಸ್ ಇಲ್ಲ. ಮುಂಜಾನೆ ಒಂದು ಟೈಮ್ ತೊಗೊಂಬಂದು ಪೂಜೆ ಮಾಡಿಸ್ತಾರೆ. ಸೊ 2 ರೌಂಡ್ ಹೊಡಿತು. 2 ರೌಂಡ್ ಹೊಡೆದಾಗ ಸೊ ಇಲ್ಲಿ ನಿಂದಿರ್ತಾರೆ ಈಗ ದೇವಸ್ಥಾನದಲ್ಲಿ. ಆಮ್ಯಾಗ ಅವಕ್ಕೆ ದೇವ್ರಿಗೆ ಗುಡಿಯಾಗ ಮತ್ತೆ ಇಳಿಸಿ ದೇವ್ರುಗಳಿಗೆ ಆಮ್ಯಾಗ ಆನೆ ಹೋಗ್ಬಿಡ್ತಾವೆ. ಆ ಆನೆ ನೋಡೋಕೆ ಎಷ್ಟು ಮಂದಿ ಬಂದಾರೆ ಇಲ್ಲಿ. ಆನೆ ಮೆರವಣಿಗೆ ಹೆಂಗಿರ್ತೈತೆ ನೋಡೋಕೆ. ಸೊ ನೋಡಿ ಈಗ ನಾವು ವಾಪಸ್ ರಿಟರ್ನ್ ಹೊಂಟಿದ್ದೆವು. ಸ್ವಲ್ಪ ಹೊಟ್ಟಿಗಿಟ್ಟು ಏನ್ರಿ ಹಾಕಮಿ. ಹಾಂ ಹೊಟ್ಟೆ ಸ್ವಲ್ಪ ಸ್ಪೆಷಲ್ ಏನ್ರಿ ಬೇರೆ ಖಾರ ಹಾಕಂಪ. ನಾವು ಯಾಕೋ ವೀಕ್ ಅನ್ಸುತ್ತೆ ಮನ್ಸಾಗ. ಈಗ ಏನಾಗ್ಯದಪ್ಪ ಅಂದ್ರೆ ನಮಗೆ ಊಟ ಬೇಕಾದ ಹೊರಗೆ ಅನ್ನ ಉಂಡ್ರಿ ಅನ್ಲತ್ತದ.
ಅವು ದಮ್ಮನ ಕಾಳಿನ ಅಕ್ಕಿ ಅನ್ನ ಕೊಡ್ಲತ್ತಾರ. ಸೊ ಈಗ ಲಕ್ಕಿನ ಕೂಡ ಮಾಡ್ತಿದ್ದೆವು, ಮಾತಾರ್ ರೂಮಿಗೆ ಬಿಟ್ಟು ಗಾಡಿ ತೊಗೊಂಡು ಮಾಡೋದು ಊಟ ಮಾಡ್ಬೇಕಂತ ಎಲ್ಲರೂ ಹೊಂಟಿದ್ದೆವು. ಯಾಕಂದ್ರೆ ಇಲ್ಲಿ ರೈಸ್ ಬರೀ ಅವು ಯಾವುದು ಕುಕ್ಕಡ ರೈಸ್ ಅಂತ, ಆ ರೈಸ್ ನಮ್ಗೆ ಒಟ್ಟ ಚೂರು ಹೋಗಲ್ಲ, ಸಾಪ್ ಹಚ್ಚದ ಲಕ್ಕಿ ಹೋಗ್ಯದ, ನನಗೆ ಒಟ್ಟ ಚೂರು ಹೋಗಲ್ಲ ಅದ. ಯಾವಾದ್ರೆ ರೈಸ್ ಇಲ್ಲಾಂದ್ರೆ ಏನಾರ ಖಾರ ಸಿಗ್ತಾ ನೋಡ್ಕೊಂಬಲ್ಲಿಗೆ ಹೊಂಟಿದ್ದೆವು. ನೋಡಮ್ ಎಲ್ರಿ ಏನ್ರಿ ಸಿಗ್ತಾನೆ ತಿಂದು ಬಂದು ಮಂಕೊಂಬಿಡೋ ಮೊದಲ. ನಮ್ಗೆ ನಮ್ಮ ರೈಸಿನ ಅನ್ನ ಸಿಕ್ತು, ವೆಜ್ ಪಲಾವ್ ಈಗ ಇತ್ತು ಫುಲ್. ಇಬ್ಬರು ಒಂದೊಂದು ರೈಸ್ ಜಾಡಿದೆವು. ಈ ವರ್ಷ ಸಮಾಧಾನ ಒಟ್ಟಿಗೆ ಅಂತೂ ನಮ್ಮ ರೂಮಿಗೆ ಬಂದೇನು. ಸೊ ನಾವೀಗ ರೂಮಿಗೆ ಬಂದು ಈಗ ಮಲ್ಕೋತೇವೆ. ಓಕೆ, ನಮ್ಮ ಲಾಗ್ ಇಲ್ಲಿ ಮುಗಿಸ್ತೀನಿ. ಮುಂದಿನ ಲಾಗ್ ಸಿಗ್ತೀನಿ ನಾಳೆ. ಮತ್ತೆ ಎಲ್ಲಿಗೆ ಹೋಗ್ತೇವೆ, ಏನು ಸುದ್ದಿ ಐತೆ ನಮ್ಮ ಮಾಸ್ತರ್ ರಾತ್ರಿ ಹೋಗೋಣ ಪ್ಲ್ಯಾನ್ ಮಾಡಿರ್ತಾನೆ. ಈಗ ಫೋನ್ದಾಗ ಹೋಗೋದು ಪ್ಲ್ಯಾನ್ ಮಾಡಿರ್ತಾನೆ. ಅದಕ್ಕೀಗ ನಾವು ನೆಕ್ಸ್ಟ್ ನಾಳೆ ಎಲ್ಲಿಗೆ ಹೋಗ್ತೀವಿ ಹೇಳ್ತೀನಂತ. ಅಲ್ಲಿ ತನಕ ಎಲ್ರಿಗೂ ಗುಡ್ ನೈಟ್.